ಮಾಡ. ಅಂಕಲ್ ಚೂತಿಯಾ ಅಂಕಲ್. ಹೇಳಪ್ಪ, ಈಗ ಚೆಕ್ ಪೋಸ್ಟ್ ಎಲ್ಲ ಹಾಕೊಂಡಿದ್ದಾರೆ. ಅಂದ್ರೆ ಗೋವಾದಿಂದ ನಾವು ಬರ್ಬೇಕಾದ್ರೆ ಸರ್ ಯಾರೂ ಬಾಟಲ್ಸ್ ತರಂಗಿಲ್ಲ ಅಲ್ಲ. ಅಲ್ಲಿ ನೋಡಿದ್ರೆ ಎಣ್ಣೆ ಹೊಡ್ಬಿಟ್ಟು ಓಡಿಸ್ತಾ ಇದ್ದಾನೆ ಗಾಡಿ. ಅವ್ನು ಹಾಕೊಂಡಿದ್ದಾರೆ ಒಳಗಡೆ, ಈಗ ಲಾಕ್ ಮಾಡ್ಕೊಂಡಿದ್ದಾರೆ. ಗೋವಾಗ್ ಬಂದು ಎಲ್ಲಿ ಕಲರ್ಸ್ ಅಂತ ಅವಲಿಂದ ಬೈತಾವನೆ. ಎಲ್ಲ ಔಟ್ಡೇಟೆಡ್ ಕಲರ್ಸ್ ಅಂದ್ಬಿಟ್ಟ. ಗುಡ್ ಮಾರ್ನಿಂಗ್. ನೆನ್ನೆ ಬ್ಯಾಟ್ರಿ ಎಲ್ಲ ಲೋ ಆಯ್ತು, ಐಫೋನ್ ಮೆಮೊರಿ ಫುಲ್ ಆಯ್ತು. ಅದಕ್ಕೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ನೈಟು ಚೆಕ್ ಇನ್ ಮಾಡ್ಬಿಟ್ಟು ಒಂದು ರೂಮ್ನಲ್ಲಿ. ಇವತ್ತು ಬೆಳಿಗ್ಗೆ ಬಂದ್ವಿ. ನೆನ್ನೆ ಸ್ವಲ್ಪ ಎಲ್ಲ ತುಂಬ ಲಾಂಗ್ ರೈಡ್ ಅಲ್ಲ, ಟಯರ್ಡ್ ಏನು ಆಗಿಲ್ಲ. ಮಲ್ಕೊಂಬೋಣ ಹೋಗಿ ಅಂದ್ಬಿಟ್ಟು. ಏನಕ್ಕಂದ್ರೆ ನಾನು ಬೇರೆ ತುಂಬ ಲೇಟಾಗಿ ಮಲಗಿದ್ದು ಮೊನ್ನೆ. ಇಲ್ಲಿ ಮಂಜುನಾಥ್ ಇದ್ದಾರೆ ಮುಂದೆ. ನಮಸ್ಕಾರ ಗುರುವೇ. ಒಬ್ರು ಮೀಟ್ ಮಾಡ್ಬೇಕು ಅಂತ ಹೇಳಿದ್ವಲ್ಲ, ಅವ್ರು ಮೀಟ್ ಮಾಡೋದಕ್ಕೆ ಅವ್ರ ಅಪಾರ್ಟ್ಮೆಂಟ್ ಹತ್ರ ಇಲ್ಲೇ ಕಾರ್ ಪಾರ್ಕ್ ಮಾಡ್ಕೊಂಡು ಇದೀವಿ. ಅವ್ರು ಇಲ್ಲೇ ಆಚೆ ಹೋಗಿದ್ದಾರೆ, ಬರ್ತಾರೆ ಒಂದು ಸ್ವಲ್ಪ ಹೊತ್ತರಲ್ಲಿ. ಮತ್ತೆ ಏನು ಹೇಳಿದೆ ನಿಮಗೆ, ಒಂದು ಮ್ಯಾಟ್ರ್ ಇದೆ. ಪ್ರಾಬ್ಲಿ ಅದು ಡೀಲ್ ಆದರೆ ನೋಡಬೇಕು. ಅದ್ರ ಜೊತೆಗೆ ಅವ್ರು ಬಂದಮೇಲೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ನೋಡಿ, ಇದೇ ಗಾಡಿ. ಇವ್ರನ್ನೇ ಮೀಟ್ ಮಾಡ್ತೀನಿ ಅಂತ ಇದು. ಹಾಯ್ ಬ್ರೋ. ಎಲ್ಲೋ ಆಚೆ ಹೋಗಿದ್ರು, ಇವಾಗ ಬಂದರು. V4 SWAP ಇನ್ಸ್ಟಾಗ್ರಾಮ್ ಅವ್ರದ್ದು ಹ್ಯಾಂಡಲ್ ನೋಡಿ. ಒಳ್ಳೊಳ್ಳೆ ಬಾಂಬ್ ಫೋಟೋಸ್ ಹಾಕ್ತೀರಾ ಬ್ರೋ ನೀವು. ಮಸ್ತಾಗಿರುತ್ತೆಲ್ಲ ಸಿನಿಮ್ಯಾಟಿಕ್ ಆಗಿ. ಇದು ಬಂದು V4 SP2 ಬ್ರೋ. ಇದು ಎಷ್ಟಾಗುತ್ತೆ ಆನ್ ರೋಡು? ಇದು ಸ್ವಲ್ಪ ಧೂಳಿದೆ. ಏನಕ್ಕಂದ್ರೆ ಟ್ರ್ಯಾಕಿಗೆ ತೊಗೊಂಡೋಗಿದ್ದೀರಲ್ಲ, BIC. ಹಾಂ ಬ್ರೋ, ಇದು ಬಂದ್ಬಿಟ್ಟು 2 lakh ಟ್ರ್ಯಾಕ್ ಫೇರಿಂಗ್ಸ್ ಹಾಕ್ಕೊಂಡಿದ್ದೀರಾ. ಇದು ಹೇಗೆ ಬೇಕಂದ್ರೆ ಕಸ್ಟಮೈಸ್ ಮಾಡ್ಕೊಂಡು ಸ್ಟಿಕರಿಂಗ್ ಎಲ್ಲ ಮಾಡ್ಕೊಬೋದು. ಇವರು ಮಾಡ್ಕೊಂಡಿದ್ದಾರೆ. ಫುಲ್ ವೈಟ್ ಕಲರ್ ಕೊಡ್ತಾರೆ. ಆ್ಯಕ್ಚುಲಿ ಇದು ನನ್ನ ಗಾಡಿಗೆ ಹಾಕಿದ್ರು, ತೆಗ್ಬಿಟ್ಟು ಇದಕ್ಕೆ ಹಾಕೊಂಡಿದ್ದಾರೆ. ಇದರಲ್ಲಿ ನೋಡಿ ಕಾರ್ಬನ್ ಫೈಬರ್ ವಿಂಗ್ಲೆಟ್ಸು, ಅದ್ರ ಜೊತೆಗೆ ಇದನ್ನು ಕಾರ್ಬನ್ ಫೈಬರ್ ಕೊಡ್ತಾರೆ. ಇದು ಟ್ಯಾಂಕ್ ಅಲ್ಯೂಮಿನಿಯಂ ಟ್ಯಾಂಕ್. ಇದೇನೇ ಇದ್ರದ್ದು ಕೀ ಫೀಚರ್. ಮತ್ತೆ ರೇಸ್ ಫುಟ್ ಪೆಕ್ಸ್ ಬರುತ್ತೆ, ಮತ್ತೆ ಅದು ಮಾರ್ಜಿನಿ ಫೋರ್ಜ್ ವೀಲ್ಸ್. ಮತ್ತೆ ಆದರೆ ಇದು ಕಲರ್ ಬೇರೆ ಇದೆ. ಆದರೆ ಇದು ಜೊತೆಗೆ ಬರೋದಿಲ್ಲ. ಇದು ನೀವು ತೊಗೊಂಡಿದ್ದೀರಾ ಮತ್ತೆ ಆಕ್ಸೆಸರಿಯಾಗಿ. ಸೇಮು ಅರೌಂಡ್ 12 lakhs ಆಗುತ್ತಲ್ಲ. ಅದು ಯಾರು ಆಫರ್ ಏನಾದ್ರು ಕೊಟ್ಟರೆ ಅಥವಾ ಅಷ್ಟೇ? ಹಾಂ, ಇದು ಸ್ಲೀಕ್ ಟೈರ್ಸು. ಎಲ್ಲ ಹೋಗ್ಬಿಟ್ಟಿದೆ ಟೈರು, ಟ್ರ್ಯಾಕಲ್ಲಿ ಓಡಿಸಿ. ಚೈನ್ ಗಾರ್ಡ್ ಕೂಡ ಕಾರ್ಬನ್ ಫೈಬರ್ ಕೊಟ್ಟಿದ್ದಾರೆ ಅವರೇ ಕಂಪ್ನಿ. ಮತ್ತು ಡ್ರೈ ಕ್ಲಚಿಗೆ ಕವರ್ ಹಾಕ್ಬಿಟ್ಟಿದ್ದಾರೆ ಇವರು. ಗಾಡಿ ಬಾಂಬ್ ಆಗಿದೆ ಮಾತ್ರ. ಇದು ನೀವು ಹೇಳ್ತಿದ್ರಲ್ಲ, ತುಂಬ ಲೈಟ್ ವೆಯ್ಟ್ ಇದೆ, ವೀಲಿ ಪಾಪ್ ಆಗ್ತಿದೆ. ಆ್ಯಕ್ಚುಲಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ ಸ್ವಪ್ನಿಲ್ ಬ್ರೋ ಇವ್ರ ಹತ್ರನೇ ನಾನು ತೊಗೊಂಡಿದ್ದು V4S ಪ್ಯಾನಿ. ಅವ್ರ ಹತ್ರ ಇನ್ನೊಂದಿದೆ ಸ್ಟ್ರೀಟ್ ಫೈಟರ್ V4S ಫುಲ್ಲಿ ಲೋಡೆಡ್ ಇದೆ ವಿತ್ ಕಾರ್ಬನ್ ಫೈಬರ್ ಪ್ಯಾನೆಲ್ಸು. ಅದ್ರ ಜೊತೆಗೆ ಎಕ್ಸಾಸ್ಟ್ ಇಲ್ಲ, ಅಂಡರ್ ಬೆಲಿ ಎಕ್ಸಾಸ್ಟ್ ಇದೆ. ಇದು ಒಂದಿದೆ ಇವ್ರ ಹತ್ರ. ಮತ್ತೆ ಇದನ್ನ ಬಿಟ್ಟು ನೆಕ್ಸ್ಟ್ ಯಾವುದೋ ಒಂದು ಬುಕ್ ಮಾಡಿದಾರಂತೆ. ಅದು ಹೇಳೋದು ಬೇಡ, ಅವರು ಗಾಡಿ ಬಂದಮೇಲೆ ಅವರೇ ರಿವೀಲ್ ಮಾಡ್ತಾರೆ ಅವ್ರ ಇನ್ಸ್ಟಾ ಪೇಜ್ನಲ್ಲಿ. ಆದರೆ ಇಷ್ಟೆಲ್ಲ ಗಾಡಿ ಇಟ್ಟಿದ್ದಾರೆ. ಆದರೆ ತುಂಬ ಅವ್ರು ಅಪ್ ಫ್ರಂಟ್ ಹೇಳ್ತೀನಿ, ಹಂಬಲ್ ಇದ್ದಾರೆ ಅವರು. ತೊಗೊಂಡಾಗ ಫುಲ್ಲು ಸಾಫ್ಟ್ ಆಗಿರುತ್ತಲ್ಲ, ಸ್ಮೂತ್ ಆಗಿರುತ್ತೆ. ಇವಾಗೆಲ್ಲ ಓಡಿಸಿ ಈ ಥರ ಆಗೋಗಿದೆ. ಬರ್ತಿಲ್ಲ ಸೌಂಡ್. ಆಮೇಲೆ ಸ್ವಲ್ಪ ಏನಾಗಿದೆ ಗೊತ್ತಾ, ನ್ಯೂ ಬೈಕ್ ಅಲ್ಲ, ಪಿಕಪ್ ಇನ್ನೂ ಸ್ಮೂತ್ ಇದೆ. ಒಂದ್ ಸೆಕೆಂಡ್ ಕಂಗ್ರಾಚುಲೇಷನ್ಸ್ ಬ್ರೋ, ನಿಮ್ಮ ಗಾಡಿಗೆ ಮಸ್ತಾಗಿದೆ ಮಾತ್ರ. ಅವ್ರ ಗಾಡಿ ಇವಾಗ ಅಲ್ಲಿ ಪಾರ್ಕ್ ಮಾಡಿದ್ವಿ. ಜಸ್ಟ್ ಓಡಿಸ್ದಾಗ ಎಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಎಲ್ಲ. ಸಿಕ್ಕಾಪಟ್ಟೆ ರಾ ಪವರ್ ಇದೆ. ಆಮೇಲೆ ನನ್ನ ಗಾಡಿಗಿಂತ ಲೈಟ್ ವೇಟ್ ಇದೆ. ಕರೆಕ್ಟ್, ಈ ಥರ ಇರುತ್ತೆ ಡ್ರೈ ಕ್ಲಚ್ಚು. ಅದ್ರ ಜೊತೆಗೆ ಇದು ಬಂದು ಇನ್ನೊಂದು V4 SP2 ಇವ್ರ ಫ್ರೆಂಡ್. ಇದು ಆ್ಯಕ್ಚುಲ್ ಆಗಿ ಸ್ಟಾಕ್ ಫೇರಿಂಗ್ಸ್ ಅಲ್ಲಿ ಇದೆ ಎಲ್ಲ ನೋಡಿ. MotoGP ಶಿಫ್ಟ್ಸ್ ಎಲ್ಲ ಇದೆ. ಇದು ನೋಡಿ ಅಲ್ಲಿ ಇದು ನಿಮ್ಮ ಫ್ರೆಂಡ್ ಎಲ್ಲ. ಇವರು ನಿಮ್ಮ ಜೊತೆ ಟ್ರ್ಯಾಕ್ ಸೆಷನ್ ಮಾಡ್ತಾರಲ್ಲ, ಅವತ್ತು ಮೀಟ್ ಮಾಡೋದ್ವಲ್ಲ ಲಾಸ್ಟ್ ಟೈಮ್. 10RR ಸಖತ್ತಾಗಿದೆ. ಇದು ಏನು ಸೀಟ್ ಎಲ್ಲ ತೆಗ್ದುಬಿಟ್ಟಿದ್ದಾರೆ ವೆಯ್ಟ್ ರಿಡ್ಯೂಸ್ ಮಾಡೋದಕ್ಕೆ. ಈ ಥರ ಇದೆ. ಪಂಪೆಲ್ಲ ಕೊಟ್ಟಿದ್ದಾರೆ ಟ್ರ್ಯಾಕಲ್ಲಿ ಓಡಿಸೋದಕ್ಕೆ. ಫುಲ್ ಟ್ರ್ಯಾಕ್ ರೆಡಿ. ಇದು ಎಲ್ಲ ಕಾರ್ಬನ್ ಫೈಬರ್ ಹಾಕಿ ಲೋಡ್ ಮಾಡಿಬಿಟ್ಟಿದ್ದಾರೆ. ಅದು ನಿಮ್ಮ ಫ್ರೆಂಡ್ ಎಲ್ಲ ಅಲ್ಲಿ ಕವಾಸಾಕಿ ಶೋರೂಮಲ್ಲಿ ಇದ್ರು ಅವರು. ಇದೇ ಪರ್ಫಾರ್ಮ್ ಮಾಡುತ್ತೆ ಬ್ರೋ ಟ್ರ್ಯಾಕಲ್ಲಿ. ಎಲ್ಲ ರೈಡರ್ ಮೇಲೆ ಡಿಪೆಂಡ್ ಅಲ್ಲ. ಅಟ್ ದಿ ಎಂಡ್ ಆಫ್ ದ ಡೇ ಹೌದು, ಬೈಕ್ಸ್ ಮ್ಯಾಟ್ರ್ ಆಗಲ್ಲ ಅಷ್ಟು. ಕರೆಕ್ಟ್. ಇವಾಗ ಇಷ್ಟೊತ್ತು ಸ್ವಪ್ನಿಲ್ ಬ್ರೋ ಅವರ ಅಪಾರ್ಟ್ಮೆಂಟಲ್ಲಿದ್ವಿ. ನೋಡಿದ್ರಲ್ಲ ಗಾಡಿ V4 SP2 ಬಾಂಬ್ ಆಗಿದೆ ಗಾಡಿ ಮಾತ್ರ. ಇನ್ನೊಂದು ಗಾಡಿ ಡೀಲ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಡೀಲ್ ಆಗೋಗಿದೆ. ಅಲ್ಲಿ ಗಾಡಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ನಿಮಗೆ ಅಲ್ಲೇ ಸ್ಪಾಟಲ್ಲೇ ತೋರಿಸ್ತೀನಿ ಬನ್ನಿ ಯಾವ ಗಾಡಿ ಅಂತ. ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದಿಲ್ಲ ಮಗ, ಬೈತಾ ಇದ್ದ ಇಷ್ಟೊತ್ತು. ಏನು ಗುರು ಇದು ರೋಡು ಈ ಥರ ಇದೆ. ರೋಡ್ಗಳು ಚೆನ್ನಾಗಿಡೋದಲ್ವ, ಇಷ್ಟೊಂದು ಜನ ಟೂರಿಸ್ಟ್ಗಳು ಬರ್ತಾರೆ.
ರೆವೆನ್ಯೂ ಇದೆ ಇಲ್ಲಿ. ಅರ್ಧಂಬರ್ಧ ಹಾಕೋರು ಫುಲ್ ಕಂಪ್ಲೀಟ್ ಹಾಕಿದ್ರೆ ಆಗಿರೋದಲ್ಲ ಅಂತ ನಾನು ಹೇಳಿದ್ದು. ನೀನ್ ಎಲ್ಲಿಂದ ಬಂದ್ಬಿಟ್ಟಿದೀಯ NRI ಬಂದ್ಬಿಟ್ಟು ರೋಡ್ ಚೆನ್ನಾಗಿಲ್ಲ ಅಂದ್ರೆ ಬೈತಾ ಇದೀಯಾ? ಅವನು ಅವ್ರು ಹಾಕೊಂಡು ಹೋಗಿದ್ದಾರೆ. ಯಾಕೆ ಇವನೊಬ್ಬನೇ ಹೋಗಿರೋದು ಇಂಡಿಯಾದಿಂದ ಅಂದ್ಬಿಟ್ಲಿ. ಎಲ್ಲೇ ಹೋಗಿ ಬಂದ್ರು ಲೋಕಲ್ ಹುಡುಗ ಫುಟ್ಪಾತ್ ಅಲ್ಲೇ ತಿನ್ನೋದು, ಎಲ್ಲ ಫುಟ್ಪಾತ್ ಅಲ್ಲೇ ಮಾಡೋದು. ಅವೆಲ್ಲ ಏನ್ ಮಾಡೋದು ಫುಟ್ಪಾತ್ ಅಲ್ಲಿ? ಏನು ಮಾಡಲ್ಲ ಮಗ, ಓಡಾಡೋದು. ನನ್ ಮಗಂದು ಇದು ಏನೇನೋ ಕನ್ಫ್ಯೂಸ್ ಮಾಡ್ತಾ ಇತ್ತು ಮಗ. ಇದು ಎಲ್ಲೋ ಬೇಕೀಗ? ಅಲ್ಲೇ ಐತದು, ಎಲ್ಲೂ ಹೋಗ್ತಾ ಇಲ್ಲ. ಇಲ್ಲಿ ತುಂಬಾ ಚಿಕ್ಕ ಚಿಕ್ಕ ಗಲ್ಲಿಗಳಿದೆಯಲ್ಲ, ಅದು ಬೇರೆ ಆಪಲ್ ಮ್ಯಾಪ್ಸ್ ಸ್ವಲ್ಪ ಲ್ಯಾಗ್ ಇದೆ. ಒಂದಿಷ್ಟು ಬೀಚ್ ಕಾಣಿಸಿಲ್ವಲ್ಲ ಗುರು? ಕರ್ಕೊಂಡೋಗಿದ್ದೀನಿ ಗುರು. ಇವಾಗ ತೀರದಲ್ಲಿ ಇರ್ಬೇಕು ಮಗ ಅದು. ಇವಾಗ ಸಾಯಂಕಾಲ ಹೋಗೋಣ ಬಾ ಮಗ. ಸನ್ಸೆಟ್ ಡೀಲ್ ಮಾಡಕ್ ಬಂದಿರೋ ಗಾಡಿ ಇಲ್ಲಿದೆ ನೋಡಿ. ಸ್ಟ್ರೀಟ್ ಫೈಟರ್ V4 ಇದೇನೆ. ಡೀಲ್ ಫೈನಲೈಸ್ ಆಗಿದೆ. ವಿ ಆರ್ ಪಿಕಿಂಗ್ ಅಪ್ ದಿಸ್ ಬೈಕ್. ಹಾ ಬ್ರೋ, ಇಲ್ಲಿ ನೋಡಿ ಫುಲ್ ಬ್ಲ್ಯಾಕ್ ಮಾಂಬಾ ಬ್ಯಾಟ್ಮ್ಯಾನ್ ಥೀಮ್. ಅವಾಗ ತಗೊಂಡೋಗಂತ ಹೇಳಿದ್ದ, ನಾನು ಟ್ರ್ಯಾಕಿಂಗ್ ಹೋಗಿದ್ದೆಲ್ಲ. ಓಕೆ ಫುಲ್ ಸಿಸ್ಟಮ್. ಆಕ್ರ ಎಕ್ಸಾಸ್ಟ್ ಇದೆ ಅಂಡರ್ ಬೆಲ್ಲಿ. ಇಲ್ಲಿ ಕಾರ್ಬನ್ ಫೈಬರ್ ಇದು ಟ್ಯಾಂಕ್ದು ಜೊತೆಗೆ ಇದು ಕಾರ್ಬನ್ ಫೈಬರ್ ಅಲ್ವಾ ಬ್ರೋ? ಇದು ಎಕ್ಸ್ಟೆಂಡರ್. ಇದು ಕಾರ್ಬನ್ ಫೈಬರ್ ಕೊಚ್ಚೆ ಆಗಿದೆ. ಇದು ಎಕ್ಸಾಸ್ಟ್ ಜೊತೆಗೆ ಬರುತ್ತಲ್ಲ ಬ್ರೋ? ಹೌದೌದು. ಹಾ, ಇದು ಬಂದು ರೇಸಿಂಗ್ ರಿಸರ್ವರ್ಸ್. ಓಕೆ, ಇದೆರಡು. ಅದ್ರ ಜೊತೆಗೆ ಫ್ರಂಟ್ ಇದು ಕಾರ್ಬನ್ ಫೈಬರೇ. ನೀವು ಮೈಲೋ ಎತ್ತಿಟ್ಟಿರ್ತೀರಾ. ಮತ್ತೆ ರೇಡಿಯೇಟರ್ ಗಾರ್ಡ್ ಇದೆ. ಹಾ, ರೇಡಿಯೇಟರ್ ಗಾರ್ಡ್ ಇದೆ. ಇದಕ್ಕೇನು PPF ಇಲ್ಲ ಅಲ್ಲ? ಇದಕ್ಕೆ PPF ಇಲ್ಲ, ಸಿರಾಮಿಕ್. ಓಕೆ, ಹೇಗಿದೆ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ಗಾಡಿ ಇನ್ನೊಂದು ಬೊಂಬಾಟ್ ಹಿಡಿಬಿರಿ 1,000 ಅಷ್ಟೇ ಓಡಿರೋದು ಬ್ರೋ. ಇದು 2022 ಡಿಸೆಂಬರ್ ಅಲ್ಲ? ಸೇಮ್ ಬೈಕ್. ಓಕೆ, ಅವರೇ ಓನರು, ಸಿಂಗಲ್ ಓನರು. ಗಾಡಿ ಈಸ್ ಆ್ಯಸ್ ಗುಡ್ ಆಸ್ ಬ್ರ್ಯಾಂಡ್ ನ್ಯೂ. ನಾನು ಇದೇ ತೊಗೊಳಕ್ಕೆ ಬಂದಿದ್ದು V4S ಪ್ಯಾನಿ ತೊಗೊಂಡೋದೆ. ಇವತ್ತು ಇದು ಎತ್ತಾಕೊಂಡು ಹೋಗ್ತಾ ಇದ್ದೀವಿ. ಇವತ್ತಂದರೆ ಪ್ರಾಬ್ಲಮ್ ಮತ್ತೆ ಬರ್ತೀವಿ. ಇವತ್ತು ಕಾರಲ್ಲಿ ಬಂದಿದ್ದೀವಲ್ಲ, ಯೋಚನೆ ಮಾಡಬೇಕು ಹೇಗೆ ಅಂತ. ಗೋವಾಗೆ ಬಂದು ಎಲ್ಲಿ ಕಲರ್ಸ್ ಅಂತ ಅವಲಿಂದ ಕಲರ್ ಎಲ್ಲ ಅಂತ ಅಲ್ಲ, ಔಟ್ಡೇಟೆಡ್ ಕಲರ್ಸ್ ಅಂದ್ಬಿಟ್ಟ ಮಾತಾಡ್ತಿದ್ರೆ. ಅಲ್ಲೆಲ್ಲ ಬೇರೆ ತರ ಇದೆ ಅಲ್ಲಿ ಇವನಿರೋ ಕಡೆ. ಎಲ್ಲಿ ನಾನೆಲ್ಲಿದ್ದೀನಿ ಗುರು? ನಾನಿರೋದು ಬೆಂಗಳೂರು. ಅಲ್ಲಿ ಯಾರು ಇಲ್ಲ. ಅದ್ಯಾವ್ದು ಗುರು ಇವಾಗ ಬೀಚ್ ಹೇಳಿದ್ರಲ್ಲ, ಸ್ವಪ್ನಿಲ್ ಬ್ರೋ ಒಂದೆರಡು ಬೀಚ್ ಹೇಳಿದ್ರಲ್ಲ, ಆಮಿಗೋನ ಅದ್ಯಾವ್ದೋ ಒಂದಿದೆ, ಅಲ್ಲಿ ಹೋಗ್ತೀವಿ. ಫ್ರೆಂಡ್ಸ್ ಎಲ್ಲ ಹಾಕೊಂಡು ಬಾಗಾ ಬೀಚ್ಗೆ ಹೋಗ್ರಿ, ಬಾಗಾ ಬೀಚ್ಗೆ ಹೋಗಿ ಕೆಸಿನೋ ಅಂತೆ, ಅದಂತೆ ಇದಂತೆ. ಅದೇ ನಮ್ ಟೇಸ್ಟ್ ಅದಲ್ಲ. ಬಾಗಾ ಬೀಚ್ ತೋರಿಸ್ತೆ ವಿಡಿಯೋ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಸಿಟಿ ಮಾರ್ಕೆಟ್ ಇದ್ದಂಗಿದೆ ಅಲ್ಲಿ. ನಮ್ಗೆ ಜನ ಕಮ್ಮಿ ಇರಬೇಕು, ಆರಾಮಾಗಿ ಸನ್ಸೆಟ್ ನೆಮ್ಮದಿಯಾಗಿ, ಕಮ್ಮಿ ಜನ ಜೊತೆ ಗಿಜಿ ಇರಬಾರ್ದು. ಗಿಜಿ ನಾವು ಆಲ್ರೆಡಿ ಡೇ ಇನ್ ಡೇ ಔಟ್ ಇರ್ತೀವಿ. ಅಂಜುಮಾ ಬೀಚ್ ನಲ್ಲಿ ಕ್ರೌಡ್ ಇದೆ ಗುರು. ಅಂದ್ರೂ ಇಲ್ಲೂ ಸನ್ಸೆಟ್ ಚೆನ್ನಾಗಿದೆ, ವ್ಯೂ ತುಂಬಾ ದೊಡ್ಡ ಬೀಚ್ ಅಪ್ಪ ಇದು. ಬೇಡ ಬಾ ಬೇರೆ ಚಡ್ಡಿ ತಗೋಬೇಕು. ಇವಾಗ ಇದೆಲ್ಲ ನೆಂದಿ ತೊಪ್ಪೆ ಆಗ್ಬಿಡುತ್ತೆ. ಬೀಚ್ ಓಕೆ ನಮಗ? ಸೂಪರ್ ಗುರು. ಆಲ್ರೆಡಿ ಬಂದಿದೆ ಈ ಬೀಚ್ಗೆ ಲಾಸ್ಟ್ ಟೈಮ್. ಇಲ್ಲೇ ಇದ್ದೆ ನಾನು ಪ್ಯಾನಿಗಳೇ ತಗೊಂಡು ಹೋಗ್ಬೇಕಾರೆ. ಇದೇ ಹಿಂದೆ ಒಂದು ರೂಮ್ ಇತ್ತು ಯಾವ್ದು, ಅಲ್ಲೇ ಇದ್ದೆ. ಅಲ್ಲಿಂದಾನೇ ಸೀದಾ ಪ್ಯಾನ್ ಎತ್ಕೊಂಡು ಮನೆಗೆ ಹೋಗಿದ್ದು ನಾನು. ಹೆಸರು ಜ್ಞಾಪಕ ಇಲ್ಲ ನನಗೆ, ಲೊಕೇಶನ್ ಜ್ಞಾಪಕ ಇದೆ. ಇವಾಗ ಮ್ಯಾಟರ್ ಆಫ್ ದ ಫ್ಯಾಕ್ಟ್ ಏನಂದ್ರೆ, ಗಾಡಿ ಅಡ್ವಾನ್ಸ್ ಆಗೋಗಿದೆ ಪೇಮೆಂಟು. ಇನ್ನು ಫುಲ್ ಪೇಮೆಂಟ್ ಮಾಡಿಬಿಟ್ಟು ಗಾಡಿ ಎತ್ಕೊಂಡು ಹೋಗ್ಬೇಕು. ಇಷ್ಟರಲ್ಲೇ ಅದು ಆಗೋಗುತ್ತೆ. ಇವತ್ತೇನು ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ವಾಪಸ್ ನೈಟು ಬ್ರೋ ಮನೆ ಹತ್ರ ಹೋಗಿ 2 ಗಾಡಿದ್ರೂ ಏನೇನು ಆಕ್ಸೆಸರೀಸ್ ಅದೇನಿದೆ ಎಲ್ಲ ಎತ್ಕೊಂಡ್ಬಿಡ್ತೀವಿ. ಗಾಡೀಲಿ ಹಾಕೊಂಡು ಮಾರ್ನಿಂಗು ಸೀದಾ ಬೆಂಗಳೂರಿಗೆ ಜೂಟು. ಅದಾದ್ಮೇಲ್ಗಡೆ ಪೇಮೆಂಟ್ ಕ್ಲಿಯರ್ ಆದಮೇಲೆ ಯೋಚನೆ ಮಾಡಬೇಕು, ವಾಪಸ್ಸು ಫ್ಲೈ ಮಾಡ್ಕೊಂಡು ಬಂದು ಗಾಡಿಯಲ್ಲಿ ಓಡಿಸ್ಕೊಂಡು ಹೋಗೋದಾ, ಇಲ್ಲ ಅಂದರೆ ಇಲ್ಲಿಂದಲೇ ಟೋ ಮಾಡಿಸ್ಬಿಡೋದ, ಅದು ಆಮೇಲೆ ಯೋಚನೆ ಮಾಡೋಣ. ಲಾಸ್ಟ್ ಟೈಮ್ ಮೊದಲು ನಾನು ಇಲ್ಲೇ ಇದ್ದಿದ್ದು. ಕಾರಲ್ಲಿ ಬೇಜಾನ್ ಜಾಗ ಇದೆ ಗುರು. ಡ್ರೈವರಲ್ಲಿ ಎಷ್ಟು ಐಟಮ್ ಹಾಕೊಬೋದು ಅಂದರೆ, ನಾವು ತೋರಿಸಿ ಬರ್ರಿ ಕಾರಲ್ಲಿ ಎಷ್ಟು ಲಗೇಜ್ ಇದೆ ಅಂದ್ಬಿಟ್ಟು ನಾನು ಸಾಮಾನ್ಯ ಹೊಡೆದು ಬಿಡ್ಬೋದು. ನೋಡಿ ನಾವು ಹಾಕಿರೋ ಐಟಮ್ ಕಾರ್ ಒಳಗಡೆ ಎಷ್ಟು ಸ್ಪೇಸ್ ಇರಿಸಿದೆ ಅಂದರೆ, ಇಲ್ಲಿ 2 ಸೀಟ್ ಬರುತ್ತೆ ಅಂತ ತೆಗ್ಬಿಟ್ಟಿದ್ದೆ ನಾನು. ಇದು ಪ್ಯಾನಿಗಾಲೆದೆಲ್ಲ ಪಾರ್ಟ್ಸು. ಇದರಲ್ಲಿ ಇನ್ನೊಂದು ವೈಸರ್ ಇದೆ, ಎಕ್ಸಾಸ್ಟು, ಎಷ್ಟೊಂದಿದೆ ಗುರು, ನನಗೆ ಗೊತ್ತಿಲ್ಲ ಏನೇನಿದೆ ಅಂತ. ಅದು ಲಿಸ್ಟ್ ಹಾಕೊಂಡಿದೆ. ಇದರ ಬಂದ್ಬಿಟ್ಟು ಸ್ಟ್ರೀಟ್ ಫೈಟರ್ ಡಬ್ಬ ಇದು. ಇದರಲ್ಲೂ ಎಲ್ಲ ಸ್ಟಾಕ್ ಪಾರ್ಟ್ಸು ಅದು ಇದು ಏನೇನೋ ಇದೆ. ಬೇಜಾನ್ ಐಟಮ್ ಇಡ್ಬೋದು ಮಾತ್ರ ಗುರು. ಕಾರ್ನ ನಾವು ಇಲ್ಲಿ ಪಾರ್ಕ್ ಮಾಡಿದ್ದು ಒಳ್ಳೇದಲ್ಲ ಮಗ, ತಣ್ಣಗಿದೆ ಮರದ ಕೆಳಗಡೆ. ನೆನ್ನೆ ಅಲ್ಲಿ ಪಾರ್ಕ್ ಮಾಡಿದ್ವಿ ಗುರು. ಹೆವಿ ಬಿಸಿಲು, ಬೆಳಗ್ಗೆ ಎದ್ದು ಬಂದ್ಬಿಟ್ಟು ಕಾರಲ್ಲಿ ಕೂತ್ಕೊಂಡ್ರೆ ಎಲ್ಲ ಸುಡ್ತಾ ಇತ್ತು. ಇವತ್ತು ಮಾರ್ನಿಂಗ್ ಏನಂದರೆ, ಮತ್ತೆ ಸ್ವಪ್ನಿಲ್ ಬ್ರೋ ಮನೆ ಹತ್ರ ಹೋಗಬೇಕು. ಅಲ್ಲಿ ಅವರೊಂದು ಪ್ಯಾಡಾಕ್ ಸ್ಟ್ಯಾಂಡ್ ಒಂದೇನೋ ಬಾಕಿ ಇದೆ, ಕೊಡ್ತೀನಿ ಅಂತ ಹೇಳಿದರು. ಅದೊಂದು ಎತ್ತಾಕೊಳ್ಬೇಕು. ಅದಾದಮೇಲೆ ಅಲ್ಲಿಂದ ಸೀದಾ ಮನೆ ಕಡೆ ಲಾಂಗ್ ಡ್ರೈವ್ ಬ್ಯಾಕ್ ಟು ಬೆಂಗಳೂರು. ಫುಲ್ ಇವತ್ತು ಅವನೇ ಓಡಿಸೋದು. ಆಲ್ಮೋಸ್ಟ್ 75% 80%. ಮಿಕ್ಕಿದ ಮಾತ್ರ ನಾನು ಓಡಿಸ್ತೀನಿ. ಘಾಟ್ ಸೆಕ್ಷನ್ಸಲ್ಲೆಲ್ಲನೂ ಅವನು ನೀಟಾಗಿ ಕಲ್ತ್ಕೊತಾನೆ.
ಅದೊಂದು ಸ್ವಲ್ಪ ಜಾಸ್ತಿ ಕರುಪ್ಸಿದೆ, ಹುಷಾರಾಗೋಗ್ಬೇಕಷ್ಟೇ. ಮಗ ನೀನೆಲ್ಲ ಓಡಿಸ್ಬೇಕು ಇವತ್ತು. ನಿನ್ಗೂ ಒಂದು ಬಾಸ್ ಇದ್ದಾರೆ, ಗುರುಗಳು ಹೇಳ್ಕೊಡ್ತಾರೆ. ಯಾರ ಮಗ ಅದು? ನೀನೇ ಮಗ. ಏಯ್ ನೀವೇ ಗುರುಗಳು. ಗುಡ್ ಮಾರ್ನಿಂಗ್ ಬ್ರೋ. ಅವರು ಸಿಗೋಣ, ಮತ್ತೆ ಬರ್ತೀವಿ ನಾವು. ಪ್ರಾಬ್ಲಿ ಫ್ಲೈಟಲ್ಲಿ ಬರ್ತೀವಿ, ನಾನು ಮತ್ತೆ ಮಂಜು. ಟೇಕ್ ಕೇರ್ ಬ್ರೋ, ನೈಸ್ ಮೀಟಿಂಗ್ ಯು, ಬಾಯ್. ಮೆತ್ತಗೋಗಿ ಆರಾಮಾಗಿ. ಹಾಂ ಓಕೆ ಡನ್. ಗೋವಾ ಕಡೆ ನಾವು ಎಲ್ಲ ಕಡೆ ನೋಟಿಸ್ ಮಾಡಿದ್ದು ಒಂದೇನಂದ್ರೆ, ಕಾರ್ ಅವರು ಲೇನ್ ಡಿಸಿಪ್ಲಿನ್ ಫಾಲೋ ಮಾಡೋದು ಅಲ್ಲ ಮಗ. ಹೌದು. ಆಮೇಲೆ ಅಲ್ಲಿ ಹಾಂಕ್ ಮಾಡಲ್ಲ ಜಾಸ್ತಿ. ಅಂಕಲ್ ನಿಮ್ಗೋಸ್ಕರ ನಾವೆಲ್ಲ ಸ್ಟಾಪ್ ಮಾಡ, ಏ ಅಂಕಲ್ ಚೂತಿಯಾ ಅಂಕಲ್, ಅಲ್ಲೇ ಕೈ ಇಟ್ಬಿಟ್ರೆ ನಿಲ್ಸ್ಬಿಡ್ತಾರೆ. ಅಲ್ಲ ಅವ್ನು ಹಿಂದ್ಗಡೆ ಈ ಕಡೆ ನೋಡ್ತಿಲ್ಲ. ಆ ಗುಬಾಟ್ ನನ್ ಮಗ ಏನ್ ಮಾಡ್ತಾನೆ ಗೊತ್ತಾ, ಇದು ನೋಡಿ, ಇದು ಎಲ್ರು ಸ್ವಲ್ಪ ಹೈ ಸ್ಪೀಡ್ ಬರ್ತಾ ಇದಾರೆ, ಓಕೆನಾ, ಪ್ರಾಪರ್ ಹೈವೇ. ಅವನು ಕೈ ಇಕ್ತಾವ್ ನಿಂಗೆ ಒಂದ್ 80 ಸ್ಪೀಡ್ ಬರ್ತಾವ್ರಿಗೆ ನಿಂತ್ಕೋ ಅಂತ. ಅವ್ನು ಬಂದೇ ಬಿಟ್ಟ ಮೈ ಮೇಲ್ಗಡೆ, ಅವ್ನು ಯಾರೋ ಟ್ರಕ್ ಅವನು ಹಿಂದೆ ಬಂದ್ಬಿಟ್ಟ. ಅವಾಗ ವಾಪಸ್ ನಮ್ಮ ಹತ್ರ ಬರ್ತಾವ್ ಮುಂದಕ್ಕೆ ಬಂದು ಹಿಂದೆನೂ ನೋಡ್ತಾಳೆ ಯಾರು ಬರ್ತಾ ಇದಾರೆ ಅಂದ್ಬಿಟ್ಟು. ಎಂತ ನನ್ನ ಮಕ್ಳು ಇರ್ತಾರೆ ಗುರು, ತಲೆ ಮೇಲೆ ಇಡ್ಬಿಡ್ಬೇಕು, ಇಳಿದ್ಬಿಟ್ಟು ಅಷ್ಟು ಕೋಪ ಬರುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ, ಗೋವಾ ರೋಡ್ಸ್ ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ. ಅದು ಆಕ್ಚುಲಿ ಆಕ್ಟಿವಾ ಎಲ್ಲ ಹಾಕೊಂಡು ಓಡಾಡೋದಕ್ಕೆ ಸ್ಕೂಟ್ರಲ್ಲಿ ಒಂದು ಸ್ವಲ್ಪನೂ ಇಷ್ಟ ಆಗಿಲ್ಲ ಇವನಿಗೆ. ಏನ್ ಮಗ ಇಷ್ಟ ಆಯ್ತಾ? ಇಲ್ಲ ಅಲ್ಲ ನಿನ್ಗೆ? ಇವನ್ಗೆ ಅದು ಇಷ್ಟ ಇಲ್ಲ. ನನಗೊಂಥರ ಅದು ಓಲ್ಡ್ ಸ್ಕೂಲ್ ಬಿಲ್ಡಿಂಗ್ಸು, ಅದೇ ಹಳೆ ಕಾಲದ್ದು. ಸ್ವಲ್ಪ ದೇವದ ಜೊತೆ ಬೆರ್ತ ಅಭ್ಯಾಸ. ಏಯ್ ದೇವ ಅಂತಲ್ಲ ಮಗ, ಅದು ಚೆನ್ನಾಗಿದೆ, ಇದೆ ಮನೆಗಳೆಲ್ಲ. ಅದು ವೈಪ್ ಚೆನ್ನಾಗಿದೆ ನನಗೆ. ಅದು ಅವ್ರಾಡ್ತಿದ್ರೆ ಆ ಕಡೆ ಆರಾಮ್ ಅನ್ಸುತ್ತೆ, ತುಂಬಾ ಕಿರಿಕಿರಿ ಇಲ್ಲ. ಅದಕ್ಕೆ ಎಷ್ಟೊಂದು ಜನ ಸೆಲೆಬ್ರಿಟೀಸ್ ಎಲ್ಲ ಬಂದು ಅಲ್ಲಿ ಸೆಟ್ಲ್ ಆಗಿಬಿಟ್ಟಿದಾರಲ್ಲ. ಸೆಲೆಬ್ರಿಟಿ ಮನೆ ತುಂಬಾ ಚೆನ್ನಾಗಿದೆ ಅಪ್ಪ ಅಲ್ಲಿ. ನೋಡ್ದಾ? ಕಾಂಪೌಂಡ್ ಹಾಕೊಂಡು ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಹೌದು. ಆಮೇಲೆ ಯಾವ ಕಡೆ ಹೋದ್ರು ಒಂದೊಂದು 5 ಕಿಲೋಮೀಟರ್ 7-8 ಕಿಲೋಮೀಟರ್ಗಳ ಒಂದು ಬೀಚ್ಗಳು ಸಿಕ್ಬಿಡುತ್ತೆ. ಆಕ್ಚುಲಿ ಈ ಘಾಟ್ ಸೆಕ್ಷನ್ ಸಗಲ ಇದೆ. ಇದೇ ಘಾಟ್ ಸೆಕ್ಷನ್ ನಾನು ಪ್ಯಾನಿ ಹಾಕೊಂಡ್ ಬಂದಿದ್ ಮಗ. ಚೆನ್ನಾಗಿದೆ, ಸಖತ್ತಾಗಿದೆ ಇದು. ಒಳ್ಳೆ ಟೈಟ್ ಟರ್ನ್ಸ್ ಇದೆ ಇಲ್ಲೆಲ್ಲ. ನಾವು ಬರ್ಬೇಕಾದ್ರೆ ಬಂದ್ವಲ್ಲ, ಅದು ಬೇರೆ ರೂಟ್, ಅದೇನು ಅಷ್ಟು ಮಜಾ ಇರಲಿಲ್ಲ. ಅದು ಈ ಘಾಟ್ ಸೆಕ್ಷನ್ ಸಖತ್ತಾಗಿದೆ. ಹೌದಾ? ಇದೊಳಪ್ಪ ಈಗ ಚೆಕ್ ಪೋಸ್ಟ್ ಎಲ್ಲ ಹಾಕ್ಕೊಂಡಿದ್ದಾರೆ. ನಾರ್ಮಲ್ ಆಗಿದ್ದು ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡ್ತಿರ್ತಾರಲ್ಲ. ಅಂದರೆ ಗೋವಾಯಿಂದ ನಾವು ಬರಬೇಕಾದ್ರೆ ಸರ್ ಯಾರೂ ಬಾಟಲ್ಸ್ ತರಂಗಿಲ್ಲ ಅಲ್ಲ? ಅಲೌಡ್ ಇಲ್ಲ. ಅದೇನಾದ್ರು ತಗೊಬಂದ್ರೆ ಸೀಸ್ ಮಾಡ್ಕೊಂತೀರಾ? ಅದಕ್ಕೆ ಫೈನ್ ಹಾಕ್ತಿರಲ್ಲ? ಫೈನ್ ಏನಿಲ್ಲ, ನೀವು ತಗೊಂಡ್ಬಿಡ್ತೀರಾ ಅಷ್ಟೇ. ಎಂಟ್ರಿ ಮಾಡ್ಕೊಂಡು ಸೀಸ್ ಮಾಡ್ಕೊಂತೀರಾ ಅಷ್ಟೇ. ಓಕೆ ಡನ್ ಸರ್, ಥ್ಯಾಂಕ್ ಯು. ಇದು ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಅವ್ರ ಹತ್ರ ಮಾತಾಡಿದ್ದು ನಾನು. ಇಲ್ಲಿ ಇನ್ನೊಂದು ಏನಾಗಿತ್ತು ಅಂದರೆ, ಮುಂದೆ ಒಂದು ಗಾಡಿ ಹೋಗ್ತಾ ಇತ್ತಲ್ಲ, ಅವ್ನು ಯಾರೋ ಫಾರಿನರ್ ಅಲ್ಲ ಮಗ, ಅವನು ಅವ್ನು ಫಾರಿನರ್, ಲೋಕಲ್. ನಾವು ಹುಡುಗಿ ಅನ್ಕೊಂಡಿದ್ವಿ ಗುರು, ಜುಟ್ಗಳು ಬಿಟ್ಕೊಂಡ್ಬಿಟ್ಟು ಯಾರು ಗುರು ಹಿಂಗ ಹೋಗ್ತಾವ, ಹೆಂಗೋ ಹೋಗ್ತಾವನಲ್ಲ ಅಂತ ನಾವು ನೋಡ್ತಾ ಇದೀವಿ. ಅಲ್ಲಿ ನೋಡಿದ್ರೆ ಎಣ್ಣೆ ಹೊಡ್ಬಿಟ್ಟು ಓಡಿಸ್ತಾ ಇದ್ದಾನೆ ಗಾಡಿ. ಅವ್ನು ಹಾಕೊಂಡಿದ್ದಾರೆ ಒಳಗಡೆ, ಈಗ ಲಾಕ್ ಮಾಡ್ಕೊಂಡಿದ್ದಾರೆ. ಮಗ ನೀನು ಆರಾಮಾಗಿ ನೋ ಟೆನ್ಷನ್ ಗಿವ್ ಟೆನ್ಷನ್ ಅಷ್ಟೇ. ಹಿಂದೆ ಬಂದ್ರು ಮುಂದೆ ಬಂದ್ರು ಸ್ಲೋ ಆಗಿ ಆರಾಮಾಗಿ ಹೋಗು, ಓಕೆನಾ? ಆಗ ನೋಡ್ಕೊಳ್ಳಿ. ಬ್ರೇಕ್ಫಾಸ್ಟ್ ಕೂಡ ಇದೇನೆ ಇವತ್ತು. ಒಂದು ಪಪ್ಪಾಯ, ತರ್ಬೂಜ ಚೆನ್ನಾಗಿ ತಿಂದ್ವಿ. ಆ ಪಪ್ಪಾಯಾಗ ಅಲ್ಲೇ ಚಾಕೋಯ್ತು, ಅದನ್ನೇ ಹಂಗೆ ಕಟ್ ಮಾಡ್ಕೊಂಡು ತಿನ್ಕೊಂಡು ಒಂಥರ ಬಾಡಿನೂ ಲೈಟಾಗಿದೆ. ಗುರು ಆ್ಯಕ್ಚುಲಿ ಹೇಳಬೇಕು ಅಂದರೆ, ನನಗೆ ಘಾಟ್ ಸೆಕ್ಷನಲ್ಲಿ ಕಾರಲ್ಲಿ ಬಂದರೆ ವಾಂತಿ ಬಂದುಬಿಡುತ್ತೆ. ಪರವಾಗಿಲ್ಲ ಗುರು, ಡ್ರೈವರು ಅವನೇ ಓಡಿಸಿದ ಇಷ್ಟೊತ್ತರೂ ವಾಂತಿಗಿಂತ ಏನೂ ಬರಲೇ ಇಲ್ಲ, ಒಂಚೂರು ಮೋಷನ್ ಸಿಕ್ನೆಸ್ಸೇ ಆಗಿಲ್ಲ. ಡ್ರೈವಿಂಗ್ ಅವನೇ ಕಂಟಿನ್ಯೂ ಮಾಡ್ತಾನೆ ಇನ್ನು ಮುಂದೆ. ನೆಕ್ಸ್ಟ್ ಸ್ಟಾಪು ಪ್ರಾಬಬ್ಲಿ ವಾಪಸ್ ಖಾನಾವಳಿ, ಅಲ್ಲಿ ತಿಂದಿದ್ವಲ್ಲ ಮೊನ್ನೆ, ಅಲ್ಲೇ ಹೋಗ್ಬಿಟ್ಟು ತಿನ್ನೋದು. ಬ್ಯಾಕ್ ಟು ಖಾನಾವಳಿ. 200 ಕಿಲೋಮೀಟ್ರ್ ಜರ್ನಿ ಆಗಿದೆ. ಆಲ್ಮೋಸ್ಟ್ ಎಲ್ಲ ಮಂಜುನೇ ಓಡಿಸಿರೋದು. ಒಂದು ಲೆವೆಲ್ಗೆಲ್ಲ ಕಲ್ತ್ಕೊಂಡೆ. ನೀನು ಡ್ರೈವಿಂಗು ನೀನು ಹೇಳ್ಬೇಕು. ಕಲಿತೆ ಇನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆ ಸ್ಟೇರಿಂಗ್ ಬ್ಯಾಲೆನ್ಸು ಒಂದು ಸ್ವಲ್ಪ ಗೇಜ್ ಮಾಡೋದು ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಅದ್ರ ಜೊತೆಗೆ ನಾನು ಕೂಡ ಮಿಶ್ರಾ ಪೇಡ ಅದರದ kg ಬಾಕ್ಸ್ ಎತ್ಕೊಂಡಿದ್ದೀನಿ. ಸಾಕಾಗಿದೆ ಗುರು ಪೇಡ ಟೇಸ್ಟು. ಅದು ಒಂದು ಗುಂಡಿಗೆ ಬರುತ್ತಲ್ಲ ಧಾರವಾಡ ಪೇಡ, ಆ ಧಾರವಾಡ ಪೇಡಾಗೆ ಸಕ್ಕರೆ ಇರುತ್ತೆ ತುಂಬ. ಇನ್ನೊಂದು ಪ್ಲೇನ್ ಪೇಡ ಬರುತ್ತೆ, ಅದು ಸಖತ್ತಾಗಿದೆ. 2 ಎತ್ಕೊಂಡೆ 60 kg. ಇನ್ನೇನು ಆನ್ ದ ವೇ ಕಂಟೆಂಟ್ ಇಲ್ಲ, ಅದಕ್ಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬೆಂಗಳೂರಲ್ಲಿ ಹೋಗಿ ನೆಕ್ಸ್ಟ್ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್. Call me Bucky, niggas lucky that I'm innocent. If I didn't have no morals, I'd be menacing. How a nigga rapping conscious but he ignorant? How he from the hood but still gon' go legitimate? How he fuck a bunch of bitches but they still respect the women? He still rollin' this Sonata, he just got the windows tinted. Homie stab me in the back and that can never be